ಈಗ ಪ್ರಶ್ನೆ 4. ಈ 4ನೇ ಪ್ರಶ್ನೆ ಕವಿ ಅಥವಾ ಸಾಹಿತಿಯ ಪರಿಚಯವನ್ನು ವಾಕ್ಯ ರೂಪದಲ್ಲಿ ಬರೆಯುವುದು. ಇಲ್ಲಿ 2 ಅಥವಾ 3 ಕವಿಗಳ ಅಥವಾ ಸಾಹಿತಿಗಳ ಹೆಸರನ್ನು ಕೊಡಲಾಗುತ್ತದೆ. ಅವುಗಳಲ್ಲಿ ಬೇಕಾದ ಒಬ್ಬರ ಕಾಲ, ಸ್ಥಳ, ಕೃತಿ, ಪ್ರಶಸ್ತಿಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೆಯುವುದು. ಇದಕ್ಕೆ 3 ಅಂಕ. ಒಬ್ಬ ಸಾಹಿತ್ಯ ಪರಿಚಯ ಅಥವಾ ಕವಿ ಪರಿಚಯ ಬರೆದಾಗ 3 ಅಂಕಗಳು ಸಿಗುತ್ತವೆ. ಉದಾಹರಣೆಗೆ ಅ.ರಾ. ಮಿತ್ರ ಅಥವಾ ಎಂ. ಗೋಪಾಲಕೃಷ್ಣ ಅಡಿಗ ಇವರಲ್ಲಿ ಒಬ್ಬರ ಕವಿ ಪರಿಚಯ ಅಥವಾ ಸಾಹಿತ್ಯ ಪರಿಚಯವನ್ನು ಬರೆಯಬೇಕು. ಇಲ್ಲಿ ಅ.ರಾ. ಮಿತ್ರ ಅವರ ಪರಿಚಯ. ಲೇಖಕ ಅ.ರಾ. ಮಿತ್ರ. ಕಾಲ ಕ್ರಿಸ್ತ ಶಕ 1935. ಇವರು 1935ರಲ್ಲಿ ಬೆಂಗಳೂರಿನಲ್ಲಿ ಜನಿಸಿದರು. ಇದನ್ನು ವಾಕ್ಯ ರೂಪದಲ್ಲಿ ಬರೆಯುವುದು. ಅ.ರಾ. ಮಿತ್ರ ಅವರು ಕ್ರಿಸ್ತ ಶಕ 1935ರಲ್ಲಿ ಬೆಂಗಳೂರಿನಲ್ಲಿ ಜನಿಸಿದರು. ಇನ್ನು ಅವರು ಬರೆದಂಥ ಕೃತಿಗಳು ಆರತಕ್ಷತೆ ಮತ್ತು ಇತರ ಪ್ರಬಂಧಗಳು. ಆರತಕ್ಷತೆ ಮತ್ತು ಇತರ ಪ್ರಬಂಧಗಳು, ನಾನೇಕೆ ಕೊರೆಯುತ್ತೇನೆ, ಆಮೇಲೆ ಛಂದೋಮಿತ್ರ, ಮೇಘದೂತ, ಮಹಾಭಾರತ ಪಾತ್ರ ಸಂಗತಿಗಳು ಮುಂತಾದ ಕೃತಿಗಳನ್ನು ಬರೆದಿದ್ದಾರೆ. ಈ ವಿಷಯವನ್ನು ವಾಕ್ಯ ರೂಪದಲ್ಲಿ ಬರೆದಾಗ ಅದಕ್ಕೆ 3 ಅಂಕಗಳು ಲಭಿಸುತ್ತವೆ. ಏನು ಪ್ರಶ್ನೆ 5. ಆ ಪ್ರಶ್ನೆ 5 ಅದು ಸಾರಾಂಶ ಬರೆಯುವಂಥ ಒಂದು ಪ್ರಶ್ನೆ. ಒಂದು ಪದ್ಯವನ್ನು ಕೊಡುತ್ತಾರೆ. 3 ಅಥವಾ 4 ಸಾಲಿನ ಒಂದು ಪದ್ಯ ಭಾಗವನ್ನು ಕೊಡುತ್ತಾರೆ. ಆ ಪದ್ಯ ಭಾಗದ ಸಾರಾಂಶವನ್ನು ವಾಕ್ಯ ರೂಪದಲ್ಲಿ ಬರೆಯುವುದು. ಇಲ್ಲಿ ಉದಾಹರಣೆಗೆ ಗಾಳಿ ಬಂದಡೆ ತಿರುಗುವ ಹೇಳಿತನವು, ದಾಳಿ ಬಂದೊಡನೆ ಶರಣೆಂಬ ಹೆಣ್ತನವು, ಬೇಡ ಹಿಡಿದೋಳು ದಾರಿಯೊಳು ಕೊನೆಯವರೆಗೂ ದೂಡು ಬಾಳ್ವೆಯನ್ನು ಪೌರುಷದ ಹೊನಲೊಳಗೆ ಎನ್ನುವಂಥ ಒಂದು ಪದ್ಯವನ್ನು ಕೊಟ್ಟಾಗ ಆ ಪದ್ಯದ ಸಾರಾಂಶವನ್ನು ವಾಕ್ಯ ರೂಪದಲ್ಲಿ ಬರೆಯುವುದು. ಅದು ಹೇಗೆ ಬರೆಯುವುದು? ಗಾಳಿ ಬಂದಾಗ ತಿರುಗುವ ಹೇಳಿತನವು. ಗಾಳಿ ಬಂದಾಗ ತಿರುಗುವುದು ಅದು ಹೇಳಿತನ. ಗಾಳಿ ಬರ್ತಾ ಇದೆ ಅಂತ ಗಾಳಿಗೆ ಎದುರಾಗದೆ, ಆ ಗಾಳಿಯನ್ನು ಎದುರಿಸಿ ಮುನ್ನುಗ್ಗದೆ ಗಾಳಿ ಬಂದಾಗ ತಿರುಗುವುದದು ಹೇಳಿತನಕ್ಕೆ ಸಮಾನ. ಇನ್ನು ದಾಳಿ ಬಂದೊಡನೆ ಶರಣೆಂಬ ಹೆಣ್ತನವು. ಎದುರಿಗೆ ದಾಳಿ ಸೈನ್ಯ ಬಂದಾಗ ಅದಕ್ಕೆ ಹೆದರಿಕೊಂಡು ಅದಕ್ಕೆ ಶರಣಾಗುವುದು ಹೆಣ್ತನವು. ಅದು ನಮ್ಮ ಜೀವನಕ್ಕೆ ಸಾರ್ಥಕತೆಯನ್ನು ಕೊಡುವುದಿಲ್ಲ. ನಾವು ಹೇಗೆ ಮಾಡಬೇಕು? ಹಿಡಿದೊಳ ದಾರಿಯಳು, ಯಾವ ಒಂದು ಒಳ್ಳೆಯ ದಾರಿಯನ್ನು ಹಿಡಿದಿರುತ್ತೇವೆ ಆ ದಾರಿ ಕೊನೆಗಾಣದೆ, ನಾವು ಹಿಡಿದಂಥ ಒಂದು ಗುರಿ ಸಾಧಿಸದೆ ಅದನ್ನು ಬಿಡದೆ ಕೊನೆಯವರೆಗೆ ಪೌರುಷದಿಂದ ಸಾಹಸದಿಂದ ಹೋರಾಡಬೇಕು, ಶ್ರಮಿಸಬೇಕೆನ್ನುವಂಥ ಸಂದೇಶವನ್ನು ಈ ಪದ್ಯ ಭಾಗ ತಿಳಿಸಿಕೊಡ್ತದೆ ಎನ್ನುವಂಥ ಸಾರಾಂಶವನ್ನು ವಾಕ್ಯ ರೂಪದಲ್ಲಿ ಬರೆಯಬೇಕು. ಅದಕ್ಕೆ 3 ಅಂಕಗಳು. ಏನು ಪ್ರಶ್ನೆ 7. ಪ್ರಶ್ನೆ 6. ಕೆಳಗಿನ ವಾಕ್ಯದಲ್ಲಿರುವ ಅಲಂಕಾರವನ್ನು ಹೆಸರಿಸಿ ಸಮನ್ವಯಗೊಳಿಸಿ ಬರೆಯಿರಿ. ಇದು ಅಲಂಕಾರಕ್ಕೆ ಸಂಬಂಧಿಸಿದ ಪ್ರಶ್ನೆ. ಪ್ರತಿ ವರ್ಷ ಇದು ವಾರ್ಷಿಕ ಪರೀಕ್ಷೆಯಲ್ಲಿ ಬರುವಂಥ ಒಂದು ಮಹತ್ವದ ಪ್ರಶ್ನೆ. ಪ್ರತಿ ವರ್ಷ ಅಲಂಕಾರಕ್ಕಾಗಿ 3 ಅಂಕಗಳು ಇದ್ದೇ ಇರುತ್ತವೆ. ಅದಕ್ಕಾಗಿ ಅಲಂಕಾರವನ್ನು ಸರಿಯಾಗಿ ಓದಿಕೊಳ್ಳಬೇಕು. ಅದು ಅಲಂಕಾರದ ಹೆಸರನ್ನು ಹೇಳುವುದರ ಜೊತೆಗೆ ಅದನ್ನು ಸಮನ್ವಯಗೊಳಿಸಬೇಕು. ಇಲ್ಲಿ ನಿಮಗಿರುವಂಥ ಅಲಂಕಾರ ಎಷ್ಟು? 2. ಒಂದು ಉಪಮಾ ಅಲಂಕಾರ, ಮತ್ತೊಂದು ರೂಪಕ ಅಲಂಕಾರ. ಇಲ್ಲಿ ಕೊಟ್ಟಂಥ ವಾಕ್ಯ ಏನು? ನಿಂಬೆ ಹಣ್ಣಿನಂತೆ ತುಂಬಿದ ಕುಣಿಗಲ್ ಕೆರೆ ಎನ್ನುವಂಥ ಒಂದು ವಾಕ್ಯವನ್ನು ಕೊಟ್ಟಿದ್ದಾರೆ. ಆ ವಾಕ್ಯದಲ್ಲಿರುವಂಥ ಅಲಂಕಾರವನ್ನು ಹೆಸರಿಸುವುದು, ಹಾಗೆ ಅದನ್ನು ಸಮನ್ವಯಗೊಳಿಸಿ ಬರೆಯುವುದು. ಅದಕ್ಕೆ 3 ಅಂಕಗಳು. ಇಲ್ಲಿ ಅಲಂಕಾರ, ಇದು ಯಾವ ಅಲಂಕಾರ? ಇದು ಉಪಮಾ ಅಲಂಕಾರ. ಇದು ಉಪಮಾ ಅಲಂಕಾರ. ಯಾಕಂದರೆ ಆ ಕುಣಿಗಲ್ ಕೆರೆಯನ್ನು ನಿಂಬೆಹಣ್ಣಿಗೆ ಹೋಲಿಸಲಾಗಿದೆ. ಕುಣಿಗಲ್ ಕೆರೆಯನ್ನು ರಸಭರಿತವಾದಂಥ ರಸದಿಂದ ತುಂಬಿದ ನಿಂಬೆಹಣ್ಣಿಗೆ ಹೋಲಿಸಲಾಗಿದೆ. ಅದಕ್ಕಾಗಿ ಇದು
ಉಪಮಾ ಅಲಂಕಾರ. ಇಲ್ಲಿ ಉಪಮೇಯ ಉಪಮೇಯ ಅನ್ನುವಂಥ ಶಬ್ದ ಯಾವುದಿಲ್ಲಿ? ಕುಣಿಗಲ್ ಕೆರೆ. ಉಪಮೇಯ ಅದು ಕುಣಿಗಲ್ ಕೆರೆ. ಇನ್ನು ಉಪಮಾನ ನಿಂಬೆಯ ಹಣ್ಣು. ಉಪಮಾನ ಏನು? ನಿಂಬೆಯ ಹಣ್ಣು. ಇಲ್ಲಿ ಉಪಮಾವಾಚಕ ಪದ. ಉಪಮಾವಾಚಕ ಪದ ಯಾವುದು? ಅಂತೆ. ಇಲ್ಲಿ ನೋಡಿ, ನಿಂಬೆ ಹಣ್ಣಿನಂತೆ ತುಂಬಿದ ಕುಣಿಗಲ್ ಕೆರೆ. ನಿಂಬೆ ಹಣ್ಣಿನಂತೆ ತುಂಬಿದ ಕುಣಿಗಲ್ ಕೆರೆ ಎನ್ನುವಂಥ ವಾಕ್ಯದಲ್ಲಿ ಹಣ್ಣಿನಂತೆ ಎನ್ನುವಂಥ ಶಬ್ದದಲ್ಲಿ ಅಂತೆ ಎನ್ನುವಂಥ ಶಬ್ದ ಬಂದಿದೆ. ಅಂತೆ ಎನ್ನುವಂಥ ಪದ ಬಂದಿದೆ. ಅದು ಉಪಮಾವಾಚಕ ಪದ. ಆಮೇಲೆ ಸಮಾನ ಧರ್ಮ. ಇಲ್ಲಿ ಸಮಾನ ಧರ್ಮ ಏನು? ನಿಂಬೆ ಹಣ್ಣು ಮತ್ತು ಕುಣಿಗಲ್ ಕೆರೆ. ನಿಂಬೆ ಹಣ್ಣು ಮತ್ತು ಕುಣಿಗಲ್ ಕೆರೆ, ತುಂಬಿರುವ ಕುಣಿಗಲ್ ಕೆರೆ, ಅದು ಸಮಾನ ಧರ್ಮ. ನೀರಿನಿಂದ ತುಂಬಿದ ಕುಣಿಗಲ್ ಕೆರೆಯನ್ನು ರಸ ತುಂಬಿದ ನಿಂಬೆಹಣ್ಣಿಗೆ ಹೋಲಿಸಲಾಗಿದೆ. ನೀರಿನಿಂದ ತುಂಬಿದಂಥ ಆ ಕುಣಿಗಲ್ ಕೆರೆಯನ್ನು ರಸದಿಂದ ತುಂಬಿದ ನಿಂಬೆಯ ಹಣ್ಣಿಗೆ ಹೋಲಿಸಲಾಗಿದೆ. ಇದು ಸಮಾನ ಧರ್ಮ. ನಿಂಬೆಹಣ್ಣು ಕೂಡ ಏನಪ್ಪ? ರಸಭರಿತವಾಗಿದೆ, ರಸದಿಂದ ತುಂಬಿದೆ. ಕುಣಿಗಲ್ ಕೆರೆಯು ಕೂಡ ನೀರಿನಿಂದ ತುಂಬಿದೆ. ಇದು ಅಲ್ಲಿರುವಂಥ ಸಮನ್ವಯತೆ, ಸಮಾನ ಧರ್ಮ. ಎರಡೂ ಧರ್ಮ ಏನಾಗಿದೆ? ಇದು ಕೂಡ ರಸದಿಂದ ತುಂಬಿದೆ, ಕುಣಿಗಲ್ ಕೆರೆಯು ಕೂಡ ರಸದಿಂದ ತುಂಬಿದೆ. ಹಾಗಾಗಿ ಇಲ್ಲಿ ಸಮಾನ ಧರ್ಮ ಏನು? ನೀರಿನಿಂದ ತುಂಬಿದ ಕುಣಿಗಲ್ ಕೆರೆಯನ್ನು ರಸ ತುಂಬಿದ ನಿಂಬೆಹಣ್ಣಿಗೆ ಹೋಲಿಸಲಾಗಿದೆ. ಹೀಗೆ ಆ ಕೊಟ್ಟಿರುವಂಥ ವಾಕ್ಯವನ್ನು ಏನು 4 ಅಂಶಗಳಲ್ಲಿ ಸಮನ್ವಯಗೊಳಿಸಬೇಕು. ಉಪಮೇಯ ಯಾವುದು? ಉಪಮಾನ ಯಾವುದು? ಆಮೇಲೆ ಉಪಮಾವಾಚಕ ಪದ ಯಾವುದು? ಆಮೇಲೆ ಅಲ್ಲಿರುವಂಥ ಸಮಾನ ಧರ್ಮ ಏನು? ಈ 4 ಅಂಶಗಳನ್ನು ಬರೆದಾಗಲೇ 3 ಅಂಕಗಳು ದೊರೆಯುತ್ತವೆ. ಹೀಗೆ ಯಾವುದೇ ವಾಕ್ಯವನ್ನು ಕೇಳಿದಾಗಲೇ ಏನು ಮಾಡಬೇಕು? ಅಲ್ಲಿ ಆ 4 ಅಂಶಗಳು ಇರಬೇಕು. ಇನ್ನೊಂದು ವಾರ ನೋಡಿ, ಬಾಳೆಹಣ್ಣಿನಂತೆ ಬಾಗಿದ ಕುಣಿಗಲ್ ಕೆರೆ. ಇದು ಕೇಳ್ಬೋದು. ಬಾಳೆಹಣ್ಣಿನಂತೆ ತುಂಬಿದ ಕುಣಿಗಲ್ ಕೆರೆ, ಈ ವಾಕ್ಯದಲ್ಲಿರುವ ಅಲಂಕಾರ ಯಾವುದೆಂದು ಕೇಳಿದಾಗ ಅದು ಕೂಡ ಏನು? ಉಪಮಾ ಅಲಂಕಾರ. ಅಲ್ಲಿ ಉಪಮೆ ಏನು? ಕುಣಿಗಲ್ ಕೆರೆ. ಅದಕ್ಕೆ ಕೊಟ್ಟಿರುವಂಥ ಉಪಮಾನ ಏನು? ಬಾಳೆಯ ಹಣ್ಣು. ಅಲ್ಲಿ ಕೊಟ್ಟಿರುವಂಥ ಉಪಮಾನ ಬಾಳೆಯ ಹಣ್ಣು. ಆಮೇಲೆ ಉಪಮಾವಾಚಕ, ಅಲ್ಲಿ ಬಾಳೆಹಣ್ಣಿನಂತೆ. ಹಣ್ಣಿನಂತೆ ಎನ್ನುವಂಥ ಪದದಲ್ಲಿರುವಂಥ ಅಂತೆ ಎನ್ನುವಂಥ ಶಬ್ದ ಏನದು? ಅದು ಉಪಮಾವಾಚಕ ಶಬ್ದ ಅಥವಾ ಉಪಮಾವಾಚಕ ಪದ. ಇನ್ನು ಅಲ್ಲಿರುವಂಥ ಸಮಾನ ಧರ್ಮ ಹೋಲಿಕೆ ಏನು? ಬಾಳೆಹಣ್ಣಿನಂತೆ ಬಾಗಿದ ಕುಣಿಗಲ್ ಕೆರೆ. ಹೇಗೆ ಬಾಳೆಹಣ್ಣು ಅರ್ಧ ಚಂದ್ರಾಕಾರವಾಗಿ ಬಾಗಿರುತ್ತದೆಯೋ ಅದೇ ರೀತಿ ಆ ಕುಣಿಗಲ್ ಕೆರೆಯು ಕೂಡ ಬಾಗಿದೆ. ಹೀಗೆ ಇಲ್ಲಿ ಬಾಳೆಹಣ್ಣು ಕೂಡ ಬಾಗಿದೆ, ಕುಣಿಗಲ್ ಕೆರೆಯು ಕೂಡ ಆಕಾರದಲ್ಲಿ ಅರ್ಧ ಚಂದ್ರಾಕೃತಿಯಲ್ಲಿ ಬಾಗಿದೆ ಎಂದು ಅದು ಸಮಾನ ಧರ್ಮವನ್ನು ಹೇಳುತ್ತದೆ. ಹೀಗೆ ಆ ರೀತಿಯ ಅಲಂಕಾರದ ಹೆಸರು ಮತ್ತು ಅದನ್ನು ಸಮನ್ವಯಗೊಳಿಸುವುದಕ್ಕೆ 3 ಅಂಕಗಳು ಇರುತ್ತವೆ. ಇನ್ನು ಪ್ರಶ್ನೆ 8, ಕೆಳಗಿನ ಗಾದೆ ಮಾತುಗಳಲ್ಲಿ ಒಂದನ್ನು ವಿಸ್ತರಿಸಿ ಬರೆಯಿರಿ. ಅಲ್ಲಿ 3 ಗಾದೆ ಮಾತುಗಳನ್ನು ಕೊಡುತ್ತಾರೆ. ಅವುಗಳಲ್ಲಿ ಕೇವಲ ಒಂದನ್ನು ಮಾತ್ರ ವಿಸ್ತರಿಸಿ ಬರೆಯಬೇಕು. ಅದಕ್ಕೆ 3 ಅಂಕಗಳು. ಗಾದೆ ಮಾತುಗಳ ವಿಸ್ತರಣೆಗೆ 3 ಅಂಕಗಳು. ಉದಾಹರಣೆ ಹೇಳ್ಬೋದು, ಆಳಾಗಿ ದುಡಿ ಅರಸನಾಗಿ ಉಣ್ಣು. ಆಮೇಲೆ ಹಾಸಿಗೆ ಇದ್ದಷ್ಟು ಕಾಲು ಚಾಚು. ಆಮೇಲೆ ಕಾಯಕವೇ ಕೈಲಾಸ. ಈ ಪ್ರಕಾರವಾಗಿ 3 ಗಾದೆ ಮಾತುಗಳನ್ನು ಕೊಡ್ತಾರೆ. ಆ 3ರಲ್ಲಿ ಒಂದನ್ನು ಮಾತ್ರ ವಿಸ್ತರಿಸಿ ಬರೆಯಬೇಕು. ಆಳಾಗಿ ದುಡಿ ಅರಸನಾಗಿ ಉಣ್ಣು ಅಂದ್ರೆಪ್ಪ, ಕಷ್ಟಪಟ್ಟು ದುಡಿದವನೇನಾಗ್ಬೋದು? ಸುಖವಾಗಿ ಬದುಕಬಹುದು. ಕಷ್ಟಪಟ್ಟು ಪರಿಶ್ರಮದಿಂದ ಹಗಲಿರುಳು ಶ್ರಮಿಸಿದವ ಮುಂದೆ ಆತ ಏನಾಗ್ಬೋದು? ಸುಖವಾಗಿ ಜೀವನ ಸಾಗಿಸಬಹುದು. ಇದಕ್ಕೆ ಉದಾಹರಣೆಯನ್ನು ಕೊಡ್ತಾ ಬರೆದಾಗ ಅದಕ್ಕೆ 3 ಅಂಕಗಳು ಲಭಿಸುತ್ತವೆ. ಹಾಸಿಗೆ ಇದ್ದಷ್ಟು ಕಾಲು ಚಾಚು. ಇಲ್ಲಿ ಹಾಸಿಗೆ ಇದ್ದಷ್ಟು ಕಾಲು ಚಾಚು. ನಾವು ಹಾಸಿಗೆ ಇದ್ದಷ್ಟು ಮಾತ್ರ ಕಾಲು ಚಾಚಬೇಕು ಅಂದರೆ ಏನು? ಹಾಸಿಗೆಗಿಂತ ಹೆಚ್ಚಾಗಿ ಹಾಸಿಗೆ ಇದ್ದಷ್ಟು ಅದನ್ನು ಮೀರಿ ನಾವು ಕಾಲು ಚಾಚಿದ್ರೆ ಏನಾಗ್ತಾ ಇದೆ?
ಕಾಲು ನೆಲಕ್ಕೆ ಬೀಳುತ್ತದೆ. ಅದಕ್ಕಾಗಿ ಎಷ್ಟು ಹಾಸಿಗೆ ಇದೆ ಅಷ್ಟರಲ್ಲಿ ನಾವು ಮಲಗಬೇಕು ಅಥವಾ ಇರಬೇಕು. ನಾವು ಹೆಚ್ಚಿಗೆ ಕಾಲು ಚಾಚಿದರೆ ಏನಾಗ್ತದೆ, ಅದು ನೆಲಕ್ಕೆ ಬೀಳುತ್ತದೆ. ಅದನ್ನು ಯಾವ ರೀತಿ ಉದಾಹರಣೆ ಕೊಡ್ತಾನೆ ಅವನು, ನಮ್ಮಲ್ಲಿ ಎಷ್ಟಿದೆಯೋ, ನಮ್ಮಲ್ಲಿ ಎಷ್ಟು ಹಣ ಇದೆ ಅಷ್ಟರಲ್ಲಿಯೇ ನಮ್ಮ ಜೀವನವನ್ನು ಸಾಗಿಸಬೇಕು. ಅದಕ್ಕಿಂತ ಹೆಚ್ಚಾಗಿ ನಾವು ಖರ್ಚು ಮಾಡ್ತಾ ಹೋದರೆ ನಾವು ಖರ್ಚಿನಲ್ಲಿ ಬೀಳುತ್ತೇವೆ. ನಮಗೆ ಸಾಕಷ್ಟು ಏನಾಗ್ತಾ ಇದೆ, ಸಾಲ ಆಗ್ತಾ ಇದೆ. ಅದಕ್ಕಾಗಿ ಹಾಸಿಗೆ ಇದ್ದಷ್ಟು ಮಾತ್ರ ಕಾಲು ಚಾಚಬೇಕು. ನಮ್ಮಲ್ಲಿ ಎಷ್ಟಿದೆಯೋ ಅಷ್ಟರಲ್ಲಿಯೇ ನಮ್ಮ ಜೀವನವನ್ನು ಸಾಗಿಸಿಕೊಂಡು ಸುಖದಿಂದ ಬಾಳಬೇಕು. ಹೆಚ್ಚಾಗಿ ಐಷಾರಾಮಿ ಜೀವನ ಮಾಡಲಿಕ್ಕೆ ಹೋದರೆ ಅದು ನಮಗೆ ತೊಂದರೆಯನ್ನು ಕೊಡುತ್ತದೆ ಎನ್ನುವಂಥ ಮಾತನ್ನು ಈ ನಾಣ್ಣುಡಿ ಅಥವಾ ಗಾದೆ ಮಾತು ತಿಳಿಸಿಕೊಡುತ್ತದೆ. ಹೀಗೆ ಅದನ್ನು ವಿಸ್ತರಿಸಿ ಬರೆದಾಗ 3 ಅಂಕಗಳು ದೊರೆಯುತ್ತವೆ. ಏನು ಪ್ರಶ್ನೆ 9, ಸಂದರ್ಭದೊಡನೆ ವಿವರಿಸಿ. ಅಲ್ಲಿ 5 ಸಂದರ್ಭಗಳನ್ನು ಕೊಡ್ತಾರೆ, 5 ಪ್ರಶ್ನೆಗಳನ್ನು ಕೊಡ್ತಾರೆ. ಆ 5 ಪ್ರಶ್ನೆಗಳಿಗೆ ಸಂದರ್ಭದೊಡನೆ ವಿಸ್ತರಿಸಿ ಬರೆಯುವುದು. ಪ್ರತಿಯೊಂದಕ್ಕೆ 3 ಅಂಕಗಳು. ಹೀಗೆ ಸಂದರ್ಭ ಸಹಿತ ವಿವರಿಸುವುದಕ್ಕೆ 15 ಅಂಕಗಳನ್ನು ನೀಡಲಾಗುತ್ತದೆ. ಅಲ್ಲಿ 5 ಪ್ರಶ್ನೆಗಳನ್ನು ಕೊಡಲಾಗುತ್ತದೆ. ಇಲ್ಲಿ ಸಂದರ್ಭ, ನಮ್ರತೆಗೆ ನಾ ಕರಗುತ್ತೇನೆ, ನಮ್ರತೆಗೆ ನಾ ಕರಗುತ್ತೇನೆ. ಇದು ನಮ್ರತೆಗೆ ನಾ ಕರಗುತ್ತೇನೆ, ಇದು ಯಾವ ಪದ್ಯದಲ್ಲಿ ಬರ್ತಾ ಇದೆ, ಏನಿ ಎನ್ನುವಂಥ ಪದ್ಯದಲ್ಲಿ ಬಂದಂಥ ಒಂದು ವಾಕ್ಯ. ನಮ್ರತೆಗೆ ನಾ ಕರಗುತ್ತೇನೆ, ಅದನ್ನು ಯಾವ ರೀತಿ ಬರೆಯಬೇಕು, ಮೊದಲು ಯಾವ ಪಾಠದಲ್ಲಿ ಬಂದಿದೆ, ಯಾವ ಪದ್ಯದಲ್ಲಿ ಬಂದಿದೆ, ಆ ಪದ್ಯದ ಹೆಸರು ಹಾಗೂ ಆ ಪದ್ಯವನ್ನು ಬರೆದಂಥ ಕವಿ ಅಥವಾ ಕವಯಿತ್ರಿಯ ಹೆಸರು. ಇಲ್ಲಿ ನೋಡಿ, ನಮ್ರತೆಗೆ ನಾ ಕರಗುತ್ತೇನೆ, ಇದು ಹೇಗೆ ಬರೀಬೇಕು, ಈ ವಾಕ್ಯವನ್ನು ಅಥವಾ ಪ್ರಸ್ತುತ ವಾಕ್ಯವನ್ನು ಏನಿ ಎನ್ನುವಂಥ ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಈ ಪದ್ಯವನ್ನು ಬರೆದವರು ಸುಕನ್ಯಾ ಮಾರುತಿಯವರು. ಇಲ್ಲಿ ಏನು ಹೇಳ್ತಾ ಇದೆ, ಏನಿ ಜನರಿಗೆ ನೀಡುವಂಥ ಉಪದೇಶ, ನಮ್ರತೆಗೆ ನಾನು ಕರಗುತ್ತೇನೆ. ಏನು, ಕೆಲವೊಂದು ಜನ ಏನು ಮಾಡ್ತಾರೆ, ಆ ಏನಿಯನ್ನು ಬಳಸಿಕೊಂಡು ಮೇಲಕ್ಕೆ ಹೋಗುತ್ತಾರೆ, ಮೇಲೇರುತ್ತಾರೆ, ಪ್ರಗತಿಯನ್ನು ಸಾಧಿಸಿ. ಅವರೇನು ಮಾಡ್ತಾರೆ, ಏನಿಗೆ ಅವರು ಏನು ಮಾಡ್ತಾರೆ, ಧಿಕ್ಕರಿಸುತ್ತಾರೆ, ಏನಿಯನ್ನೇ ಅವರು ಅಲ್ಲಗಳೆಯುತ್ತಾರೆ. ಅಂಥವರಿಗೆ ಏನೇನಂತ ಇದೆ, ಅದು ತ್ರಿಶಂಕುಗಳೆಂದು ಕರೆಯುತ್ತದೆ, ಶಿಖಂಡಿಗಳು. ಯಾಕ, ನನ್ನ ಸಹಾಯದಿಂದಲೇ ಮೇಲೇರಿದಂಥವರು, ನನ್ನನ್ನು ಈಗ ಏನು ಮಾಡ್ತಾ ಇದ್ದಾರೆ, ಅಪಹಾಸ್ಯ ಮಾಡುವಂಥ ಶಿಖಂಡಿಗಳು. ಯಾಕ, ಏನು ಇಲ್ಲದೆ ಹೋಗಿದ್ದಾರೆ, ಅವರು ಮೇಲೆ ಹೋಗಲು ಅಥವಾ ಪ್ರಗತಿ ಹೊಂದಲು ಸಾಧ್ಯವೇ ಆಗುತ್ತಿಲ್ಲ. ಅವರು ಮೇಲೇರಿ ಪ್ರಗತಿ ಸಾಧಿಸಿದ ಮೇಲೆ ಆ ಏನಿಯನ್ನೇ ಅವರು ಏನು ಮಾಡ್ತಾ ಇದ್ದಾರೆ, ಧಿಕ್ಕರಿಸ್ತಾ ಇದ್ದಾರೆ, ಅದನ್ನೇ ಅಲ್ಲಗಳ್ತಾ ಇದ್ದಾರೆ. ಅಂಥವರಿಗೆ ಏನು ಹೇಳ್ತಾ ಇದೆ, ನೀವು ಕೆಳಗೆ ಹೇಗೆ ಬರುತ್ತೀರಿ ಎಂದು ನಾನು ನೋಡುತ್ತೇನೆ, ಹೇಗೆ ಕೆಳಗೆ ಇಳಿಯುತ್ತೀರಿ, ಹೇಗೆ ಕೆಳಗೆ ಬರುವಿರಿ ಎಂದು ನಾನು ನೋಡುತ್ತೇನೆ ಎಂದು ಸವಾಲನ್ನು ಹಾಕುತ್ತದೆ. ಆಮೇಲೆ ಅದೇನು ಹೇಳ್ತಾ ಇದೆ, ನಮ್ರತೆಗೆ ನಾ ಕರಗುತ್ತೇನೆ. ಯಾವನಲ್ಲಿ ನಮ್ರತೆ, ಯಾವನಲ್ಲಿ ಸೌಜನ್ಯ, ಯಾವನಲ್ಲಿ ಒಳ್ಳೆಯ ನಡೆ ನುಡೆ ಗುಣ ಸ್ವಭಾವ ಇದೆ, ಅಂಥವರಿಗೆ ನಾನು ಕರಗುತ್ತೇನೆ, ಅಂಥವರಿಗೆ ನಾನು ಒಲಿಯುತ್ತೇನೆ ಎಂದು ಆ ಏನೇ ಅದಕ್ಕೆ ಯಾವನು ವಿನಯದಿಂದ ಸೌಜನ್ಯದಿಂದ ನಡೆಯುತ್ತೇನೆ ಅವನಿಗೆ ನಾನು ಸಹಾಯ ಸಹಕಾರ ನೀಡುತ್ತೇನೆ ಎಂದು ಇಲ್ಲಿ ಉಪದೇಶ ಮಾಡುತ್ತದೆ. ಏನು ಮತ್ತೊಂದು ಕೇಳ್ಬೋದು, ಇಂಥ ವನಮರದಲ್ಲಿ ಏಕೆ ವಾಸ ಮಾಡುತ್ತಿದ್ದೀಯೇ, ಇಂಥ ವನಮರದಲ್ಲಿ ಏಕೆ ವಾಸ ಮಾಡುತ್ತಿದ್ದೀಯೇ. ಇದನ್ನು ಪ್ರಸ್ತುತ ವಾಕ್ಯವನ್ನು ವನಮರದ ಗಿರಿ ಎಂಬ ಪಾಠದಿಂದ ಆರಿಸಲಾಗಿದೆ. ಮೊದಲನೇ ಪ್ಯಾರ ಅದು ವನಮರದ ಗಿಳಿ ಈ ಪಾಠದಿಂದ ಆರಿಸಲಾಗಿದೆ. ಈ ಪಾಠವನ್ನು ಬರೆದವರು ಮಿತ್ರ ಅವರು. ಇಲ್ಲಿ ಒಮ್ಮೆ ಇಂದ್ರ ಹಾಗೆ ಪ್ರಯಾಣ ಮಾಡ್ತಾ ಇದ್ದಾಗ ಅವನಿಗೇನು ಕಾಣ್ತಾ ಇದೆ, ಆ ಒಣಗಿದಂಥ ಮರ, ಆ ವನ ಮರದಲ್ಲಿ ವಾಸವಾದಂಥ ಒಂದು ಗಿಳಿಯನ್ನು ಕಂಡು ಆತನಿಗೆ ಆಶ್ಚರ್ಯವಾಗಿ, ಗಿಳಿ ಯಾವಾಗಲೂ ಹಚ್ಚು ಹಸಿರಾದಂಥ ವನದಲ್ಲಿ ಇರುವುದನ್ನು ಬಿಟ್ಟು ಇಂಥ ವನ ಮರದಲ್ಲಿ ಏಕೆ ವಾಸವಾಗಿದೆ ಎಂದು ಆಶ್ಚರ್ಯದಿಂದ ಆ ಗಿಳಿಗೆ ಈ ರೀತಿ ಕೇಳುತ್ತಾನೆ. ಏನಂತ, ಇಂಥ ವನ ಮರದಲ್ಲಿ ಏಕೆ ವಾಸವಾಗಿದೆಯೇ ಎಂದು
ಪ್ರಶ್ನೆ ಮಾಡುತ್ತಾನೆ. ಹೀಗೆ ಇಂಥ 5 ಪ್ರಶ್ನೆಗಳನ್ನು ಕೇಳ್ತಾರೆ. ಸಂದರ್ಭದೊಡನೆ ವಿವರ ನೀಡಬೇಕು. ಅದಕ್ಕೆ 15 ಅಂಕಗಳು. ಇನ್ನು ಪ್ರಶ್ನೆ 9 ಪದ್ಯ ಪೂರ್ಣಗೊಳಿಸಿ ಬರೆಯುವುದು. ಪದ್ಯ ಭಾಗವನ್ನು ಪೂರ್ಣಗೊಳಿಸುವುದು. ಅದಕ್ಕೆ 4 ಅಂಕಗಳು. ಇಲ್ಲಿ 4 ಸಾಲಿನ ಅಥವಾ 3 ಸಾಲಿನ ಒಂದು ಪದ್ಯವನ್ನು ಕೊಡ್ತಾರೆ. ಇಲ್ಲಿ 1 ಡ್ಯಾಶ್ 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 ಹಗಲಿರುಳು, ಹೀಗೆ ಈ ಪ್ರಕಾರವಾಗಿ ಆ ಪದ್ಯವನ್ನು ಕೊಡ್ತಾರೆ. ಆ ಪದ್ಯವನ್ನು ನಾವು ಪೂರ್ಣಗೊಳಿಸಿ ಬರೆಯಬೇಕು. 1 ಬಾಣಕ್ಕೆ ಒಂದೇ ಒಂದು ಗುರಿ ಉಂಟು. 1 ಬಾಣಕ್ಕೆ ಗುರಿ ಹಲವಿರುವುದುಂಟೆ. 1 ಬಾಣಕ್ಕೆ ಗುರಿ ಹಲವಿರುವುದುಂಟೆ. 1 ದೇಹದೊಳಾತ್ಮ 2 ಇರುವುದುಂಟೆ. 1 ಜೀವನಕ್ಕೆ ಹಲವು ಸಾಧ್ಯಗಳು. ಒಂದೇ ಹೆಗ್ಗುರಿಗೆ ಹೋರಾಡುವ ಹಗಲಿರುಳು ಎಂದು ಆ ಪದ್ಯವನ್ನು ಪೂರ್ಣಗೊಳಿಸಿ ಬರೆದಾಗ ಅದಕ್ಕೆ 4 ಅಂಕಗಳು ದೊರೆಯುತ್ತವೆ. ಇನ್ನು ಪ್ರಶ್ನೆ 10 8, 10 ವಾಕ್ಯದಲ್ಲಿ ಉತ್ತರಿಸಿರಿ. 8, 10 ವಾಕ್ಯದಲ್ಲಿ ಉತ್ತರಿಸುವಂಥ ಪ್ರಶ್ನೆಗಳಿಗೆ ಅದಕ್ಕೆ 4 ಅಂಕ. ಅಲ್ಲಿ ಒಂದೇ ಒಂದು ಪ್ರಶ್ನೆಯನ್ನು ಕೇಳಲಾಗುತ್ತದೆ. ಅದಕ್ಕೆ ಉತ್ತರ ಬರೆದಾಗ 4 ಅಂಕಗಳು ದೊರೆಯುತ್ತವೆ. ಉದಾಹರಣೆಗೆ ಪುಟ್ಟಯ್ಯನವರ ಬದುಕು ಹೇಗೆ ಸಮಾಜಕ್ಕೆ ಮುಡುಪಾಗಿತ್ತು. ಅಲ್ಲಿ ಏನು ಮಾಡಬೇಕು ನಾವು? ಪುಟ್ಟಯ್ಯನವರು ಯಾರು? ಪುಟ್ಟರಾಜ ಗವಾಯಿಗಳು ಸಮಾಜದ ಪ್ರಗತಿಗೆ ಯಾವ ರೀತಿ ಶ್ರಮಿಸಿದರು ಎನ್ನುವಂಥದ್ದನ್ನು ವಿವರಣೆ ಮಾಡುತ್ತಾ 8 ಅಥವಾ 10 ವಾಕ್ಯಗಳಲ್ಲಿ ಬರೆದಾಗ 4 ಅಂಕ ಸಿಗುತ್ತೆ. ಇನ್ನು ಪ್ರಶ್ನೆ 11 ಕೊಟ್ಟ ಗದ್ಯ ಭಾಗವನ್ನು ಓದಿಕೊಂಡು ಉತ್ತರಿಸುವುದು. ಒಂದು ಗದ್ಯ ಭಾಗವನ್ನು ಕೊಡುತ್ತಾರೆ, ಅದನ್ನು ಓದಿಕೊಂಡು ಅದಕ್ಕೆ ಉತ್ತರ ಬರೆಯುವುದು. ಗದ್ಯ ಭಾಗವನ್ನು ಅದನ್ನು ಮನದಟ್ಟಾಗಿ ಮನಸ್ಸಿನಲ್ಲಿಯೇ ಅರ್ಥಪೂರ್ಣವಾಗಿ ತಿಳಿದುಕೊಂಡು ಅಲ್ಲಿ ಕೊಡುವಂಥ 2 ಪ್ರಶ್ನೆಗಳಿಗೆ ಉತ್ತರಿಸಿದಾಗ ಒಂದೊಂದು ಪ್ರಶ್ನೆಗೆ 2 ಅಂಕಗಳು. ಹೀಗೆ ಅದು ಗದ್ಯ ಭಾಗವನ್ನು ಓದಿಕೊಂಡು ಉತ್ತರ ಬರೆಯೋದಕ್ಕೆ 4 ಅಂಕಗಳು. ಅಲ್ಲಿ ಗದ್ಯ ಭಾಗ ಕೊಡ್ತಾರೆ, ಅದನ್ನು ಓದಿ ಕೆಳಗೆ ಕೊಟ್ಟಿರುವಂಥ ಪ್ರಶ್ನೆಗಳಿಗೆ ಉತ್ತರ ಬರೆಯಬೇಕು. ಇನ್ನು ಪ್ರಬಂಧ ಬರಹ, ಇದು 4 ಅಂಕದ ಪ್ರಶ್ನೆ. ಪ್ರಬಂಧ ಅಲ್ಲಿ 3 ಪ್ರಬಂಧಗಳನ್ನು ಕೊಡ್ತಾರೆ. ಆ 3ರಲ್ಲಿ ಬೇಕಾದ ಒಂದನ್ನು ಕುರಿತು ಬರೆಯುವುದು. ಉದಾಹರಣೆಗೆ ಪರಿಸರ ಮಾಲಿನ್ಯ ಕೇಳ್ಬೋದು, ರಾಷ್ಟ್ರೀಯ ಭಾವೈಕ್ಯತೆ ಕೇಳ್ಬೋದು, ಅಥವಾ ಇದು ಸ್ವಚ್ಛತಾ ಆಂದೋಲನ. ಹೀಗೆ 3 ಪ್ರಶ್ನೆಗಳು ಕೇಳ್ತಾರೆ. ಅವುಗಳಲ್ಲಿ ಒಂದನ್ನು ಮಾತ್ರ ಕುರಿತು ಬರೆಯುವುದು. ಇನ್ನು ಪ್ರಶ್ನೆ 13 ಪತ್ರಲೇಖನ, ಅಲ್ಲಿ ಕೊಡುವಂಥ ವಿಷಯವನ್ನು ಆಧರಿಸಿ ಗೆಳೆಯನಿಗೆ ಪತ್ರ ಬರೆಯೋದಿರ್ಬೋದು, ತಂದೆಗೆ ಪತ್ರ ಬರೆಯುವುದಿರ್ಬೋದು, ಅಥವಾ ಇನ್ನಾವುದು ಅಧಿಕಾರಿಗಳಿಗೆ ಪತ್ರ ಬರೆಯುವುದನ್ನು ಕೊಡ್ತಾರೆ. ಅಲ್ಲಿ ಕೊಟ್ಟಂಥ ವಿಷಯವನ್ನು ಆಧರಿಸಿ ಪತ್ರ ಬರೆಯಬೇಕು. ಹೀಗೆ ಅದಕ್ಕೆ 5 ಅಂಕಗಳು. ಈ ಪ್ರಕಾರವಾಗಿ ಕನ್ನಡ ದ್ವಿತೀಯ ಭಾಷೆ ಕನ್ನಡ ಪ್ರಶ್ನೆ ಪತ್ರಿಕೆ 80 ಅಂಕಗಳಿಂದ ಕೂಡಿದ ಪ್ರಶ್ನೆ ಪತ್ರಿಕೆ ಇರ್ತಾ ಇದೆ.